ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅತಿಯಾದ ತುಷ್ಟೀಕರಣ, ಅತಿಯಾದ ವಲಸೆಗಳು ಇವತ್ತು ಯುರೋಪಿನ ಸಾಕಷ್ಟು ದೇಶಗಳನ್ನು ಅಸಹನೆಯ ನಾಡುಗಳನ್ನಾಗಿ ಪರಿವರ್ತಿಸಿವೆ. ಅದರಲ್ಲೂ ಬ್ರಿಟನ್ ಉಗ್ರರ ತಾಣವಾಗಿ ಬದಲಾಗ್ತಾ ಇದೆ. ಜಗತ್ತಿನ ಎಲ್ಲ ದೇಶಗಳ ಇಸ್ಲಾಮಿಕ್ ಮತಾಂಧರು, ಪಾತಕಿಗಳು, ಕಟ್ಟರ್ವಾದಿಗಳಿಗೆ ಆಶ್ರಯ ಕೊಟ್ಟಿರೋ ಬ್ರಿಟನ್ ಇನ್ನು ಕೆಲ ವರ್ಷಗಳಲ್ಲಿ ಅದು ಏನಾಗುತ್ತೋ ಗೊತ್ತಿಲ್ಲ. ಆದರೆ ಗುರುವಾರ ಅಲ್ಲಿ ಯಹೂದಿಗಳ ಪ್ರಾರ್ಥನಾ ಮಂದಿರದ ಮೇಲೆ ದಾಳಿ ನಡೆದಿದೆ. ಉಗ್ರನೊಬ್ಬ ಸೆನಗಾಗ್ ಒಳಗೆ ಬಾಂಬ್ ಬಿಡೋ ಪ್ರಯತ್ನವನ್ನು ಮಾಡಿದ್ದಾನೆ. ಅದು ಸಾಧ್ಯ ಆಗಿಲ್ಲ, ಅವನನ್ನು ಒಳಗೆ ಬಿಟ್ಟಿಲ್ಲ. ಹೀಗಾಗಿ ಕಾರೊಂದನ್ನು ಸೀದಾ ಸೆನಗಾಗ್ಗೆ ನುಗ್ಗಿಸೋ ಪ್ರಯತ್ನವನ್ನು ಮಾಡಿದ್ದಾನೆ. ಈ ದಾಳಿಲಿ 3 ಸಾವಿಗೀಡಾಗಿದ್ದಾರೆ. ತಕ್ಷಣ ಭದ್ರತಾ ಪಡೆಗಳು ಈ ಆಗಂತಕನ ಮೇಲೆ ಗುಂಡಿನ ದಾಳಿಯನ್ನು ಮಾಡಿವೆ. ಅದರಲ್ಲಿ ಅವನು ಸಾವಿಗೀಡಾಗಿದ್ದಾನೆ. ಇದನ್ನು ಆಂಟಿಸೆಮಿಟಿಕ್ ದಾಳಿ ಅಂತ ಬ್ರಿಟನ್ನ ಪ್ರಧಾನಿ ಹೇಳಿದ್ದಾರೆ. ಹಾಗಾದರೆ ಏನಾಗ್ತಾ ಇದೆ ಬ್ರಿಟನ್ನಲ್ಲಿ? ಯುರೋಪಿಯನ್ ದೇಶಗಳಲ್ಲಿ ಯಹೂದಿಗಳ ಮೇಲೆ ಇಷ್ಟೊಂದು ದ್ವೇಷ ಹೆಚ್ಚಾಗ್ತಾ ಇರೋದಾದರೂ ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ಅಕ್ಟೋಬರ್ 2 ಗುರುವಾರ ಯಹೂದಿಗಳಿಗೆ ತುಂಬ ಪವಿತ್ರ ದಿನ. ಅದನ್ನವರು ಯಾಮ್ ಕಿಪೂರ್ ಅಂತ ಕರೀತಾರೆ, ಅಂದರೆ ಕ್ಷಮಾಪಣಾ ದಿನ. ಅವತ್ತು ಸಾಮಾನ್ಯವಾಗಿ ಪ್ರತಿಯೊಬ್ಬ ಯಹೂದಿ ಕೂಡ ಸೆನಗಾಗ್ಗೆ ಹೋಗ್ತಾನೆ. ಇಸ್ಲಾಮನ್ನು ಫಾಲೋ ಮಾಡೋರಿಗೆ ಮಸೀದಿ, ಕ್ರೈಸ್ತರಿಗೆ ಚರ್ಚು ಹೇಗಿರುತ್ತೋ ಹಾಗೆ ಯಹೂದಿಗಳ ಪ್ರಾರ್ಥನಾ ಸ್ಥಳವನ್ನು ಸೆನಗಾಗ್ ಅಂತ ಕರೀತಾರೆ. ಯಹೂದಿಗಳು ವಿಗ್ರಹಾರಾಧಕರಲ್ಲ. ಮಧ್ಯಪ್ರಾಚ್ಯದಲ್ಲಿ ಮೊದಲು ವಿಗ್ರಹಾರಾಧನೆಯಿಂದ ಹೊರಬಂದವರು ಈ ಯಹೂದಿಗಳೇ. ಅಲ್ಲಿ ಕಿಂಗ್ ಸಾಲೋಮನ್ ಕಾಲದಲ್ಲಿ ವಿಗ್ರಹಾರಾಧನೆ ಇತ್ತು. ಆದರೆ ಆ ನಂತರ ಬಂದ ಅರಸರು ವಿಗ್ರಹಾರಾಧನೆಯನ್ನು ವಿರೋಧಿಸ್ತಾ ಬಂದರು. ಅದರಲ್ಲೂ ಹೆಜಕಿಯಾನ ಕಾಲದಲ್ಲಿ ವಿಗ್ರಹಗಳನ್ನು ನಾಶ ಮಾಡೋ ಪ್ರವೃತ್ತಿ ಶುರುವಾಯಿತು. ಮೋಸಸ್ ಕಾಲದಿಂದಲೂ ಆರಾಧಿಸಲ್ಪಡ್ತಾ ಇದ್ದ ತಾಮ್ರದ ಸರ್ಪ ವಿಗ್ರಹವನ್ನು ಕೂಡ ಈ ಹೆಜಕಿಯ ನಾಶ ಮಾಡಿಸ್ದ. ಆ ನಂತರ ಬಂದ ಸಾಕಷ್ಟು ಅರಸರು ಕೂಡ ಇದನ್ನು ಮುಂದುವರಿಸ್ಕೊಂಡು ಬಂದರು. ಅವರು ಏಕದೇವಾರಾಧಕರು. ಹಾಗೆ ತೋರಾ ಅನ್ನೋ ಗ್ರಂಥ ಅವರ ಪವಿತ್ರ ಗ್ರಂಥ. ಇನ್ನು ದಿನಕ್ಕೆ 3 ಬಾರಿ ಪ್ರಾರ್ಥನೆ ಮಾಡ್ತಾರೆ. ಬೆಳಗಿನ ಪ್ರಾರ್ಥನೆಯನ್ನು ಶಾಚರಿತ್ ಅಂತ ಕರೀತಾರೆ. ಮಿಂಚಾಹ್ ಅನ್ನೋದು ಮಧ್ಯಾಹ್ನದ ಪ್ರಾರ್ಥನೆ. ಮಾರಿವ್ ಅನ್ನೋದು ಸಂಜೆಯ ಪ್ರಾರ್ಥನೆ. ಇಲ್ಲಿ ಮುಸ್ಲಿಂ ಹಾಗೂ ಯಹೂದಿಗಳ ನಡುವೆ ಒಂದಷ್ಟು ಆಚರಣೆಗಳಲ್ಲಿ ಸಾಮ್ಯತೆ ಕೂಡ ಕಾಣಸಿಗತ್ತೆ. ಮುಸ್ಲಿಮರು ದಿನಕ್ಕೆ 5 ಬಾರಿ ಪ್ರಾರ್ಥನೆ ಮಾಡಿದರೆ ಇವರು 3 ಬಾರಿ ಮಾಡ್ತಾರೆ. ಹಾಗೆ ಶಾಬತ್ ಅನ್ನೋ ಒಂದು ಆಚರಣೆ ಯಹೂದ್ಯರಲ್ಲಿದೆ. ಹಾಗಂದರೆ ವಾರದ ಕೊನೆಯ ದಿನ ಅಂತ ಅರ್ಥ. ಅವತ್ತು ಕೆಲಸ ಮಾಡೋ ಹಾಗಿಲ್ಲ. ಅದು ವಿಶ್ರಾಂತಿಗೆ ಹಾಗೂ ಪ್ರಾರ್ಥನೆಗೆ, ಕುಟುಂಬದ ಜೊತೆ ಕಾಲ ಕಳೆಯೋದಕ್ಕೆ ಇರೋ ದಿನ. ಶುಕ್ರವಾರ ಸಂಜೆ ಸೂರ್ಯಾಸ್ತದ ನಂತರ ಆರಂಭ ಆಗಿ ಶನಿವಾರ ಸಂಜೆಯವರೆಗೆ 25 ಗಂಟೆಗಳ ಕಾಲ ಈ ಶಾಬತ್ ಇರುತ್ತೆ. ಅವತ್ತು ಅವರು ತೋರಾ ಓದ್ತಾರೆ, ಪ್ರಾರ್ಥನೆಗಳನ್ನು ಮಾಡ್ತಾರೆ ಮತ್ತು ವಿಶ್ರಾಂತಿಯನ್ನು ಪಡ್ಕೋತಾರೆ. ಇನ್ನು ಇಸ್ಲಾಮಲ್ಲಿ ಶುಕ್ರವಾರವನ್ನು ಪವಿತ್ರ ದಿನ ಅಂತ ಭಾವಿಸಲಾಗುತ್ತೆ ಮತ್ತು ಇಸ್ಲಾಮಿಕ್ ದೇಶಗಳಲ್ಲಿ ಶುಕ್ರವಾರ ಸಾರ್ವತ್ರಿಕ ರಜೆ ಕೂಡ ಇರುತ್ತೆ. ಹೀಗೆ ಸಾಕಷ್ಟು ಸಾಮ್ಯತೆಗಳು ಈ ಎರಡೂ ಮತಗಳಲ್ಲಿ ಇದ್ರೂ ಕೂಡ ವಾಸ್ತವವಾಗಿ ಯಹೂದ್ಯರನ್ನು ಕಂಡ್ರೆ ಮುಸಲ್ಮಾನರಿಗೆ ಆಗೋದಿಲ್ಲ. ಅಲ್ಲಿ ಹಸಿ ಹುಲ್ಲು ಹಾಕಿದರೂ ಕೂಡ ಧಗ್ಗಂತ ಹೊತ್ತಿ ಉರಿಯೋಷ್ಟು ದ್ವೇಷ ಇದೆ. ಇನ್ನು ಯಹೂದ್ಯರ ಅತ್ಯಂತ ಪವಿತ್ರ ದಿನ ಯಾಮ್ ಕಿಪೂರ್. ಅದು ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಬರುತ್ತೆ. 25 ಗಂಟೆಗಳ ಕಾಲ ಅವರು ಉಪವಾಸ ಮಾಡ್ತಾರೆ. ಸಂಪೂರ್ಣವಾದ ಉಪವಾಸ ಅದು ದೇವರಿಗೆ ತಮ್ಮ ಎಲ್ಲ ತಪ್ಪುಗಳನ್ನು ಹೇಳ್ಕೊಂಡು ಪಶ್ಚಾತ್ತಾಪ ಪಡೋದಕ್ಕಿರೋ ದಿನ. ಅವತ್ತವರು ಯಾವ ತಪ್ಪನ್ನು ಮಾಡೋದಿಲ್ಲ. ಅವತ್ತು ಎಲ್ಲ ಯಹೂದ್ಯರು ಸೆನಗಾಗ್ಗೆ ಬರ್ತಾರೆ. ಸಾಮಾನ್ಯ ದಿನಗಳಲ್ಲಿ ಧಾರ್ಮಿಕ ಆಚರಣೆಗಳಿಂದ ದೂರ ಇರೋ ನಾಸ್ತಿಕ ಟೈಪ್ ಆಫ್ ಯಹೂದ್ಯರು ಕೂಡ ಈ ಯಾಮ್ ಕಿಪೂರ್ ಅಂದರೆ ಪಶ್ಚಾತ್ತಾಪದ ದಿನ ಸೆನಗಾಗ್ಗೆ ಬಂದೇ ಬರ್ತಾರೆ. ಗುರುವಾರ ಕೂಡ ಹಾಗೆ ಯಾಮ್ ಕಿಪೂರ್ ಆಚರಣೆ ನಡೀತಾ ಇತ್ತು. ಬ್ರಿಟನ್ನ ಮ್ಯಾಂಚೆಸ್ಟರ್ನಲ್ಲಿದ್ದ ಯಹೂದ್ಯರು ಅಲ್ಲಿನ ಸೆನಗಾಗ್ಗೆ ಪ್ರಾರ್ಥನೆಗಾಗಿ ಬರ್ತಾ ಇದ್ರು. ಅಲ್ಲಿಗೆ ಆಗಂತುಕನೊಬ್ಬ ಬಂದ. ಅವನು ಬಾಂಬ್ ಜಾಕೆಟ್ ಥರದ ಜಾಕೆಟ್ ಒಂದನ್ನು ತೊಟ್ಕೊಂಡಿದ್ದ. ಸ್ವಲ್ಪ ವಿಚಿತ್ರವಾಗಿ ಕಾಣ್ತಾ ಇದ್ದ. ಬೆನ್ನಿಗೊಂದು ಬ್ಯಾಕ್ ಪ್ಯಾಕ್ ಥರದ ಬ್ಯಾಗನ್ನು ಹಾಕ್ಕೊಂಡಿದ್ದ. ಅವನ ಬಗ್ಗೆ ಅನುಮಾನ ಬಂದ ಕಾರಣ ಸೆನಗಾಗ್ನ ಸೆಕ್ಯೂರಿಟಿ ಆ ಆಗಂತಕನನ್ನು ಒಳಗೆ ಬಿಡಲಿಲ್ಲ. ಬ್ಯಾಗಲ್ಲಿ ಏನಿದೆ ಅನ್ನೋದನ್ನು ಚೆಕ್ ಮಾಡಬೇಕು ಅಂತ ಅವ್ರು ಹೇಳಿದರು. ಅಥವಾ ಬ್ಯಾಗನ್ನು ಹೊರಗಿಟ್ಟು ಬಾ, ನಿನ್ನನ್ನು ಒಳಗೆ ಬಿಡ್ತೀವಿ ಅಂದರು. ಎರಡಕ್ಕೂ ಅವನು ಒಪ್ಪಲಿಲ್ಲ. ಹೀಗಾಗಿ ಅವರು ಅವನನ್ನು ಒಳಗೆ ಬಿಡಲಿಲ್ಲ. ಸ್ವಲ್ಪ ಹೊತ್ತು ವಾಗ್ವಾದ ಮಾಡಿ ಅವನಲ್ಲಿಂದ ಹೊರಟ. ಹಾಗೆ ಹೋದವನು ಸೀದಾ ಕಾರ್ ಪಾರ್ಕಿಂಗ್ಗೆ ಹೋಗಿದ್ದಾನೆ. ಅಲ್ಲಿ ನಿಲ್ಲಿಸಿದ್ದ ಅವನ ಕಾರನ್ನು ಸ್ಟಾರ್ಟ್ ಮಾಡಿ ಸೆನಗಾಗ್ನ ಗೇಟ್ ಕಡೆಗೆ ನುಗ್ಗಿಸಿದ್ದಾನೆ. ರಭಸವಾಗಿ ಬಂದ ಕಾರು ಅಲ್ಲಿ ನಿಂತಿದ್ದ 2 ಯಹೂದ್ಯರನ್ನು ಕೊಂದು ಹಾಕಿದೆ. ಹಾಗೆ ಒಂದಷ್ಟು ಮಂದಿ ಗಾಯಗೊಂಡಿದ್ದಾರೆ. ತಕ್ಷಣ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿಗೆ ಓಡಿ ಬಂದ. ಅವನನ್ನು ಈ ಆಗಂತುಕ ಚಾಕುವಿನಿಂದ ಇರಿದು ಕೊಂದು ಹಾಕಿದ. ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸರು ಬಂದರು. ಅವರು ತಡ ಮಾಡಲಿಲ್ಲ. ಸರೆಂಡರ್ ಆಗೋದಕ್ಕೆ ಅವನಿಗೆ ಹೇಳಿದರು. ಅವನು ಸರೆಂಡರ್ ಆಗಲಿಲ್ಲ. ತಕ್ಷಣ ಅವನ ಮೇಲೆ ಗುಂಡು
ಗುಂಡು ಹಾರಿಸಿ ಅವನನ್ನು ನ್ಯೂಟ್ರಲೈಸ್ ಮಾಡಲಾಯಿತು. ಅಲ್ಲಿ ಅವನ ದೇಹವನ್ನು ಪೊಲೀಸರು ವಶಪಡಿಸ್ಕೊಂಡ್ರಲ್ಲ, ಆಗ ಅವನ ದೇಹದ ಮೇಲೆ ಜಾಕೆಟ್ ಹಾಗೂ ಬ್ಯಾಗ್ ಯಾವುದೂ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಬಾಂಬ್ ಥರದ್ದೇನೂ ಸಿಕ್ಕಿಲ್ಲ ಅನ್ನೋದು ಪೊಲೀಸರು ಹೇಳ್ತಾ ಇರೋ ಮಾತು. ಹಾಗಾದರೆ ಅವನು ಬಂದಾಗ ಸೆನಗಾಗ್ ಒಳಗೆ ಪ್ರವೇಶಕ್ಕೆ ಪ್ರಯತ್ನ ಪಟ್ಟಾಗ ಅವನ ಬೆನ್ನಿಗಿದ್ದ ಬ್ಯಾಗ್ ಏನಾಯಿತು? ಅವನ ಜೊತೆ ಇನ್ಯಾರಾದರೂ ಇದ್ರಾ? ಅವನಿಗೆ ಬೇರೆ ಯಾರಾದರೂ ಸಹಾಯ ಮಾಡ್ತಾ ಇದ್ರಾ? ಅಥವಾ ಅವನು ಯಾರದ್ದಾದರೂ ಆದೇಶದ ಮೇರೆಗೆ ಈ ಕೃತ್ಯವನ್ನು ಮಾಡಿದ್ನಾ? ಯಾವುದಾದ್ರೂ ಭಯೋತ್ಪಾದಕ ಸಂಘಟನೆಯ ಹಸ್ತಕ್ಷೇಪ ಇಲ್ಲಿದೆಯಾ ಅಥವಾ ಇದು ಲೋನ್ಲಿ ವುಲ್ಫ್ ಅಟ್ಯಾಕಾ? ತನಿಖೆ ನಡೀತಾ ಇದೆ. ಹಾಗೆ ಸಾವಿಗೀಡಾದವನನ್ನು ಜಿಹಾದ್ ಅಲ್ ಶಮಿ ಅಂತ ಗುರುತಿಸಲಾಗಿದೆ. ಅವನು ಸಿರಿಯಾ ಮೂಲದ ಬ್ರಿಟಿಷ್ ಪ್ರಜೆ. ಇನ್ನು ಈ ದಾಳಿಯನ್ನು ಭಯೋತ್ಪಾದಕ ದಾಳಿ ಅಂತ ಯಹೂದ್ಯರು ಹೇಳ್ತಾ ಇದ್ದಾರೆ. ಇದು ಯಹೂದ್ಯರನ್ನು ಗುರಿಯಾಗಿಸಿಕೊಂಡು ಮಾಡಿದ ದಾಳಿ ಅಂತ ಬ್ರಿಟನ್ನ ಪ್ರಧಾನಿ ಕೀರ್ ಸ್ಟಾರ್ಮರ್ ಹೇಳಿದ್ದಾರೆ. ಇದು ಆಂಟಿಸೆಮಿಟಿಕ್ ಮನಸ್ಥಿತಿಯ ದಾಳಿ ಅಂತ ಬ್ರಿಟನ್ ಹೇಳ್ತಾ ಇದೆ. ಗೆಳೆಯರೆ, ಈ ಆಂಟಿಸೆಮಿಟಿಸಮ್ ಅನ್ನೋದು ಯಹೂದ್ಯರ ವಿರುದ್ಧದ ದ್ವೇಷವನ್ನು ಹೇಳೋದಕ್ಕೆ ಕಾಯಿನ್ ಮಾಡಲಾದ ಪದ. ಹಾಗೆ ನೋಡಿದರೆ ಸೆಮಿಟಿಕ್ ವಿಭಾಗಕ್ಕೆ ಅರಬ್ ನೆಲದ ಎಲ್ಲ ಮತಗಳು ಬರುತ್ತವೆ. ಆದರೆ 18ನೇ ಶತಮಾನದಲ್ಲಿ ಯುರೋಪ್ ಭಾಗದಲ್ಲಿ ಯಹೂದ್ಯರ ಬಗ್ಗೆ ಬೆಳೆದ ಒಂದು ಅಸಹನೆಗೆ ಈ ಆಂಟಿಸೆಮಿಟಿಸಮ್ ಅನ್ನೋ ಹೆಸರನ್ನು ಕೊಡಲಾಯಿತು. ಇನ್ನು ಈಗ ಕೂಡ ಯುರೋಪ್ ಭಾಗದಲ್ಲಿ ಅದು ವಿಪರೀತ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅದರಲ್ಲೂ ಅಕ್ಟೋಬರ್ 7ರ ದಾಳಿಯ ನಂತರ ಅಲ್ಲಿ ಯಹೂದ್ಯರ ಮೇಲಿನ ದಾಳಿಗಳು, ದ್ವೇಷ ಇದೆಲ್ಲ ಮೇರೆ ಮೀರ್ತಾ ಇದೆ. ಇದೆಂಥ ದುರಂತ ನೋಡಿ. ಅಕ್ಟೋಬರ್ 7ನೇ ತಾರೀಕು ದಾಳಿಗೆ ಈಡಾದವರು ಯಹೂದ್ಯರೇ. ಆನಂತರ ದ್ವೇಷಕ್ಕೆ ತುತ್ತಾಗ್ತಾ ಇರೋದು ಕೂಡ ಇದೇ ಯಹೂದ್ಯರೇ. ಯಾರು ದಾಳಿ ಮಾಡಿದರೋ ಅವರೇ ಈಗ ವಿಕ್ಟಿಮ್ ಕಾರ್ಡನ್ನು ಹಿಡ್ಕೊಂಡು ನಿಂತಿದ್ದಾರೆ. ಯಾರು ವಿಕ್ಟಿಮ್ಗಳಾಗಿದ್ರೋ ಅವರು ವಿನಾಕಾರಣ ಸಿಟ್ಟಿಗೆ ತುತ್ತಾಗ್ತಾ ಇದ್ದಾರೆ. ಅದರಲ್ಲೂ ಯುರೋಪಲ್ಲಿ ಇಸ್ರೇಲಿಗರ ವಿರುದ್ಧದ ದ್ವೇಷಕ್ಕೆ, ದಾಳಿಗಳಿಗೆ ಕಾರಣ ಆಗ್ತಾ ಇರೋದು ಅಲ್ಲಿ ಮಧ್ಯಪ್ರಾಚ್ಯದ ದೇಶಗಳಿಂದ ಹಾಗೂ ಇನ್ನಿತರ ಇಸ್ಲಾಮಿಕ್ ದೇಶಗಳಿಂದ ಬಂದ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗ್ತಾ ಇರೋದು. ಅದರಲ್ಲೂ ಯಾಮ್ ಕಿಪೂರ್ ದಿನ ಯಹೂದ್ಯರ ಮೇಲೆ ದಾಳಿಗಳ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಈ ಹಿಂದೆ 1973ರಲ್ಲಿ ಈಜಿಪ್ಟ್ ಮತ್ತು ಸಿರಿಯಾಗಳು ಇದೇ ಯಾಮ್ ಕಿಪೂರ್ ದಿನಾನೇ ಇಸ್ರೇಲಿನ ಮೇಲೆ ಮಿಂಚಿನ ದಾಳಿ ಮಾಡಿದ್ವು. ಅವತ್ತು ಇಸ್ರೇಲ್ ಆ ದಾಳಿಯನ್ನು ಹಿಮ್ಮೆಟ್ಟಿಸ್ತು, ಇಬ್ಬರೂ ಶತ್ರುಗಳನ್ನು ಸೋಲಿಸ್ತು. ಅದಾದ ನಂತರ ಒಂದಷ್ಟು ಉಗ್ರ ದಾಳಿಗಳು ಅಥವಾ ಈ ರೀತಿಯ ಒಂಟಿ ದಾಳಿಗಳು ಯಹೂದ್ಯರ ಮೇಲೆ ಯಾಮ್ ಕಿಪೂರ್ನ ದಿನ ನಡೀತಾ ಬರ್ತಾ ಇವೆ. 2019ರಲ್ಲಿ ಜರ್ಮನಿಯಲ್ಲಿ ಇದೇ ರೀತಿಯ ದಾಳಿ ಸಿನಗಾಗ್ ಮೇಲೆ ನಡೀತು. ಅಲ್ಲಿ ಇಬ್ಬರು ಮಹಿಳೆಯರನ್ನ ಯಾಮ್ ಕಿಪೂರ್ ದಿನ ಕೊಲ್ಲಲಾಯಿತು. 2018ರಲ್ಲಿ ಪೋಲೆಂಡಲ್ಲಿ ಕೂಡ ಅದೇ ದಿನ ಸಿನಗಾಗ್ ಮೇಲೆ ದಾಳಿ ಮಾಡಲಾಯಿತು. ಇನ್ನು ಕಳೆದ ವರ್ಷ ಬ್ರಿಟನ್ನಲ್ಲೂ ಇಂಥದ್ದೇ ಒಂದು ದಾಳಿಯನ್ನು ಪಶ್ಚಾತ್ತಾಪದ ದಿನವೇ ಮಾಡಿದರು. ಇನ್ನು ಈಗ ಕೂಡ ಬ್ರಿಟನ್ನಲ್ಲಿ ದಾಳಿ ನಡೆದಿದೆ. ಸದ್ಯಕ್ಕೆ ದಾಳಿಕೋರನನ್ನು ಪೊಲೀಸರು ಹೊಡೆದು ಹಾಕಿದ್ದಾರೆ. ಆದರೆ ಇವನ ಹಿಂದೆ ಯಾವುದಾದ್ರೂ ಸಂಘಟನೆ ಇತ್ತಾ ಅಥವಾ ಸಿರಿಯಾದಿಂದ ಬಂದು ಬ್ರಿಟನ್ನಲ್ಲಿ ನೆಲೆ ನಿಂತಿದ್ದ ಈ ಜಿಹಾದ್ ಅಲ್ ಶಮಿ ತಾನೇ ಯಹೂದ್ಯರ ಮೇಲಿನ ದ್ವೇಷಕ್ಕೆ ಈ ಕೃತ್ಯ ಮಾಡಿದ್ನಾ ಅನ್ನೋದು ತನಿಖೆಯ ನಂತರ ಅಷ್ಟೇ ಗೊತ್ತಾಗಬೇಕಿದೆ. ಗೆಳೆಯರೆ, ಯಹೂದ್ಯ, ಕ್ರೈಸ್ತ, ಇಸ್ಲಾಂ ಇವೆಲ್ಲ ಹುಟ್ಟಿದ್ದು ಮಧ್ಯಪ್ರಾಚ್ಯದಲ್ಲೇ. ಒಂದೇ ನೆಲದಲ್ಲಿ ಹುಟ್ಟಿದ ಮೂರು ಮತಗಳ ಸಾಕಷ್ಟು ಆಚರಣೆಗಳಲ್ಲೂ ಹೋಲಿಕೆಗಳಿವೆ. ಮೂರೂ ಮತಗಳ ಜನನೂ ಏಕದೇವತಾರಾಧನೆಯನ್ನು ಮಾಡ್ತಾರೆ. ಆದರೆ ಒಬ್ಬರನ್ನು ಕಂಡ್ರೊಬ್ಬರಿಗೆ ಆಗೋದಿಲ್ಲ. ಎಂಥ ದುರಂತ ಅಲ್ವಾ? ಇನ್ನು ಬ್ರಿಟನ್ ಹಾಗೂ ಯುರೋಪಿಯನ್ ದೇಶಗಳು ವಲಸಿಗರಿಗೆ ಹೆಚ್ಚು ಆಶ್ರಯ ಕೊಟ್ಟು ಇವತ್ತು ತಮ್ಮ ದೇಶಗಳನ್ನು ನರಕಗಳನ್ನಾಗಿ ಮಾಡಿಕೊಂಡಿವೆ. ಅದರಲ್ಲೂ ಬ್ರಿಟನ್ ಅನ್ನೋದು ಇನ್ನು ಕೆಲ ವರ್ಷಗಳಲ್ಲಿ ಇಸ್ಲಾಮಿಕ್ ದೇಶ ಆಗಿ ಹೋಗುತ್ತೆ ಅಂತ ಹೇಳಿದ್ದು ನಾನಲ್ಲ, ಅಮೆರಿಕಾದ ಉಪಾಧ್ಯಕ್ಷ JD ವ್ಯಾನ್ಸ್. ಹಾಗಂತ ಅಲ್ಲಿನ ಜನಸಂಖ್ಯೆಯಲ್ಲಿ ಮುಸ್ಲಿಮರು ಹೆಚ್ಚಿದ್ದಾರೆ ಅಂತಲ್ಲ. ಇರೋ 7-8% ಜನನೇ ಅಲ್ಲಿ ಬ್ರಿಟನ್ನನ್ನು ಅಪರಾಧಗಳ ರಾಜಧಾನಿಯನ್ನಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ಪಾಕಿಸ್ತಾನಿ ರೇಪ್ ಗ್ಯಾಂಗ್ಗಳು ಹುಟ್ಟುಕೊಂಡಿವೆ. ಮಧ್ಯಪ್ರಾಚ್ಯದಿಂದ ಬಂದವರು ದಿನನಿತ್ಯ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಹೋಗ್ತಾ ಇದ್ದಾರೆ. ಅಲ್ಲಿ ಈ ವಲಸಿಗರು ಹಾಗೂ ವಲಸಿಗರಿಂದ ಇನ್ಫ್ಲೂಯೆನ್ಸ್ ಆದವರ ಪ್ರಭಾವ ಮತ್ತು ಆರ್ಭಟ ಯಾವ ಮಟ್ಟದಲ್ಲಿದೆ ಅಂದರೆ, ಇಸ್ರೇಲಿಗರ ವಿರುದ್ಧ ಅಲ್ಲಿ ಒಂದು ಪ್ಯಾಲೆಸ್ತೀನ್ ಆಕ್ಷನ್ ಅನ್ನೋ ಸಂಘಟನೆ ಹುಟ್ಟುಕೊಂಡಿದೆ. ಬ್ರಿಟನ್ ಇಸ್ರೇಲಿಗೆ ಬೆಂಬಲ ಕೊಡ್ತಾ ಇದೆ ಅಂತ ಆರೋಪಿಸಿ ಅಲ್ಲಿನ ಸರ್ಕಾರದ ವಿರುದ್ಧ ಜೂನ್ ತಿಂಗಳಲ್ಲಿ ಪ್ರತಿಭಟನೆಯನ್ನ ಆರಂಭಿಸಿದ್ದ ಈ ಪ್ಯಾಲೆಸ್ತೀನ್ ಆಕ್ಷನ್ ಬ್ರಿಟಿಷ್ ಸೇನಾ ಶಿಬಿರದ ಮೇಲೆ ದಾಳಿ ಮಾಡ್ತು. ಅಲ್ಲಿದ್ದ ಯುದ್ಧ ವಿಮಾನಗಳನ್ನು ಕೂಡ ನಾಶ ಮಾಡ್ತು. ಈ ಪ್ರತಿಭಟನೆಯನ್ನ ಬ್ರಿಟಿಷ್ ಸರ್ಕಾರ ಮತ್ತು ಸೇನೆ ನೋಡ್ತಾ ನಿಂತ್ಕೋಬೇಕಾಗಿ ಬಂತು. ಈ ಘಟನೆಯ ನಂತರ ಪ್ಯಾಲೆಸ್ತೀನ್ ಆಕ್ಷನ್ ಅನ್ನೋ ಸಂಘಟನೆಯ ಮೇಲೆ ಬ್ರಿಟನ್ನ ಸರ್ಕಾರ ನಿಷೇಧವನ್ನು ಹೇರಿದೆ. ಅಲ್ಲಿನ ಪಾರ್ಲಿಮೆಂಟಲ್ಲಿ ಈ ಸಂಘಟನೆಯನ್ನು ನಿಷೇಧಿಸೋದಕ್ಕೆ ಮತದಾನ ನಡೀತು. ಬಹುಮತದಿಂದ ನಿರ್ಣಯವನ್ನು ಅಂಗೀಕರಿಸಲಾಯಿತು. ಈಗ
ಆ ನಿಷೇಧವನ್ನು ಹಿಂಪಡೆಯೋದಕ್ಕೆ ಪ್ಯಾಲೆಸ್ತೈನ್ ಬೆಂಬಲಿಗರು ಬ್ರಿಟನ್ನಲ್ಲಿ ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದಾರೆ. ದಿನ ಒಂದೊಂದು ಸಂಘಟನೆ ಒಂದೊಂದು ಕಡೆ ಪ್ಯಾಲೆಸ್ತೈನ್ ಆಕ್ಷನ್ ಕಮಿಟಿಯನ್ನು ಬೆಂಬಲಿಸಿ ಅದರ ಮೇಲಿನ ನಿರ್ಬಂಧಗಳನ್ನು ವಾಪಸ್ ತಗೋಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಗಳನ್ನು ಮಾಡ್ತಾ ಇದೆ. ಅದೇ ಥರದ ಪ್ರತಿಭಟನೆಯೊಂದು ಶನಿವಾರ ನಡಿಬೇಕಿತ್ತು. ಈಗ ಸೆನೆಗಾಗ್ ಮೇಲೆ ದಾಳಿಯ ಕಾರಣದಿಂದ ಆ ಪ್ರತಿಭಟನೆಯನ್ನು ಮುಂದೂಡುವಂತೆ ಅಥವಾ ಕೈ ಬಿಡುವಂತೆ ಬ್ರಿಟನ್ ಸರ್ಕಾರ ಪ್ರತಿಭಟನಾಕಾರರಿಗೆ ಮನವಿಯನ್ನು ಮಾಡಿಕೊಳ್ತಾ ಇದೆ. ಎಲ್ಲಿಗೆ ಬಂತು ನೋಡಿ ಬ್ರಿಟನ್ನ ಹಣೆ ಬರಹ. ಇದು ಗೆಳೆಯರೆ ಬ್ರಿಟನ್ನ ಸೆನೆಗಾಗ್ ಮೇಲೆ ನಡೆದ ದಾಳಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.